ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ಮೊದಲಿಗೆ ಮಹಾತಾಡ್ ಸಂಸ್ಥೆಯ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ, ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತ ರಂಗನಾಥ್ ಗುರುಜಿಯವರಿಗೂ ಹಾಗೂ ನನ್ನ ಜನ್ಮದಾತರಿಗೂ ವಂದಿಸುತ್ತಾ, ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ಆತ್ಮ ಬಂಧುಗಳಿಗೂ ನನ್ನ ನಮನಗಳನ್ನು ತಿಳಿಸುತ್ತಾ, ಈ ದಿನ ನನಗೆ ತಿಳಿದಂತ ಒಂದು ಹೆಚ್ಚಿಗೆ ಅವಕಾಶ ಇಲ್ಲ ಇರೋದ್ರಿಂದ ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ನಲಿತೀರ್ಥ ಅಂತ ಒಂದು ಜ್ಞಾನ ಮತ್ತು ಒಂದು ಸಿದ್ಧಿ ಕೇಂದ್ರ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಜ್ಞಾನ ಹಂಚೋಕೆ ನಾನು ಇಷ್ಟಪಡ್ತೀನಿ. ಸರ್ವಂ ನಲಿತೀರ್ಥ ಇದು ನಾವು ಒಂದು ಪುಣ್ಯಕ್ಷೇತ್ರ ಅಂತಾನು ಅನ್ಕೋಬಹುದು, ಒಂದು ಯಾತ್ರಾ ಸ್ಥಳ ಅಂತ ಹೇಳ್ಬೋದು. ಸರ್ವಂ ಜ್ಞಾನಮಯಂ, ಸರ್ವಂ ವಿಜ್ಞಾನಮಯಂ, ಸರ್ವಂ ಔಷಧಮಯ. ಇದೇ ಈ ಜಗತ್ತಿನ ರಹಸ್ಯ. ಈ ಪರಮಾತ್ಮ ಈ ಭೂಮಿಯಲ್ಲಿ ಎಲ್ಲೆಲ್ಲಿ ರಹಸ್ಯಗಳನ್ನು ಅಡಗಿಸಿಟ್ಟಿದ್ದಾನೆ ಎಂಬುದನ್ನು ನಾವು ನಿರಂತರವಾಗಿ ಕಂಡುಹಿಡಿಯಬೇಕಾಗಿದೆ, ಕಂಡುಹಿಡಿಯುತ್ತಲೂ ಇದ್ದಾರೆ. ಭಗವಂತನ ಈ ಬ್ರಹ್ಮಾಂಡದಲ್ಲಿ ಕೌತುಕಮಯವಾದ ಹಲವಾರು ಸ್ಥಳಗಳು, ಹಲವಾರು ವಸ್ತುಗಳು ಪಂಚಭೂತಗಳ ರೂಪದಲ್ಲಿ ಅಡಗಿ ಕುಳಿತಿವೆ. ಈ ಮನುಷ್ಯನು ತನ್ನ ಬುದ್ಧಿಯಿಂದ ಹಾಗೂ ಜ್ಞಾನಬಲದಿಂದ ಅವುಗಳನ್ನು ಕಂಡುಹಿಡಿದು ವೈಜ್ಞಾನಿಕವಾಗಿ ಅವುಗಳನ್ನು ಪರಾಮರ್ಶಿಸಿ ಅವುಗಳ ರಹಸ್ಯವನ್ನು ಕಂಡುಹಿಡಿದು ಅದರ ಸದುಪಯೋಗ ಮಾನವ ಕುಲಕ್ಕೆ ಸಿಗುವಂತೆ ಮಾಡುತ್ತಾ ಬಂದಿದ್ದಾನೆ. ಹಾಗೆಯೇ ನಮ್ಮ ಅಪಾರವಾದ ವೇದಿಕೆ ಸಂಪತ್ತಿನಲ್ಲಿ ವೈದಿಕ ಸಂಪತ್ತಿಗೆ ಅಡಗಿ ಕುಳಿತ ಇಂತಹ ಶಕ್ತಿಯ ಕೇಂದ್ರಗಳನ್ನು ನಮ್ಮ ಹಿಂದಿನ ವೇದಕಾಲೀನ ಋಷಿಮುನಿಗಳು ಕಂಡುಹಿಡಿದಿದ್ದಾರೆ. ಆದರೆ ಅವುಗಳಲ್ಲಿ ಕೆಲವು ಪ್ರಚಾರದಲ್ಲಿದೆ, ಇನ್ನು ಕೆಲವು ಎಲೆಮರೆಯ ಕಾಯಿಯಂತೆ ತನ್ನ ಅಸ್ತಿತ್ವವನ್ನು ಇಂದಿಗೂ ಹಾಗೆಯೇ ಉಳಿಸಿಕೊಂಡಿವೆ. ಪ್ರಕೃತಿಯ ನಿಗೂಢತೆಯಲ್ಲಿ ಸಾರುತ್ತಿರುವ ಇಂತಹ ಕೇಂದ್ರಗಳು ಪ್ರಕೃತಿ ಚಿಕಿತ್ಸಾಲಯಗಳು ಕೂಡ ಆಗಿವೆ. ಬಹುಜನರಿಗೆ ಗೊತ್ತಿಲ್ಲದ ವೈಜ್ಞಾನಿಕ ಯುಗದಲ್ಲಿ ಇನ್ನು ಮಾನವನ ಕೈಗೆ ಸಿಗದ ಅಗೋಚರ ಶಕ್ತಿಗಳನ್ನು ಬಹಳಷ್ಟು ಇವೆ. ಇದರಲ್ಲಿ ನಾವು ಕಂಡಂತೆ ಒಂದು ನಿಗೂಢ ಶಕ್ತಿ ಕೇಂದ್ರಗಳಲ್ಲಿ ಒಂದು ಕ್ಷೇತ್ರವಾದ ನಲಿತೀರ್ಥ ಒಂದು ಕ್ಷೇತ್ರ. ಇದು ಒಂದು ವಸುಂಧರೆಯ ಅಂತರಾಳದಲ್ಲಿ ಇರುವ ಈ ಪವಿತ್ರ ತಾಣದ ಅನುಭವ ಸುಮಾರು ಜನರಿಗೆ ಗೊತ್ತಿರುವುದಿಲ್ಲ. ತನ್ನ ಉದರದಲ್ಲಿ ಗೊತ್ತಿಕೊಂಡಿರುವ ಭೂಮಾತೆ ಎನಿಸಿಕೊಂಡ ಭಾವುಕತೆಗಳಿಗೆ ಒಳಗಿನ ಗುಪ್ತಗಂಗೆ ಪಾವನ ತೀರ್ಥ, ಇನ್ನು ಜ್ಞಾನಿಗಳಿಗೆ, ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ ಇದರ ಒಳಗೆ ಹೋಗಿ ಬರುವ ವೇಳೆ ಜೀವನಗಾಥೆಯ ವಿರಾಟ ದರ್ಶನವಾಗುತ್ತದೆ. ಈ ದೇಹ, ಅದರೊಳಗಿನ ಜೀವಾತ್ಮ ಹಾಗೂ ಪರಮಾತ್ಮವನ್ನು ಧರಿಸಿಕೊಂಡು ಸಾಗುವ ಈ ದೇಹದ ಸಾಂಸಾರಿಕ ಪಥದಲ್ಲಿ ಎಲ್ಲರೂ ಸಮಾನರು. ಈ ಪ್ರಪಂಚದ ನೀರು, ಗಾಳಿ, ಬೆಳಕು, ಮಳೆ, ಬೆಳೆ ಇದೆಲ್ಲವೂ ಈ ಜಗತ್ತಿನ ಸೃಷ್ಟಿ. ಬ್ರಾಹ್ಮಣರಿರಲಿ, ಶೂದ್ರನಿರಲಿ, ಯಾವುದೇ ಒಂದು ಕಡಿಮೆ ಹಂತದ ಜನಾಂಗವಾಗಿರಲಿ, ದೇವನ ಕೊಡುಗೆಯಲ್ಲಿ ತಾರತಮ್ಯವಿಲ್ಲ, ಮಡಿ ಮೈಲಿಗೆ ಇಲ್ಲ. ಹೆತ್ತ ತಾಯಿಗೆ ತನ್ನ ಮಕ್ಕಳಲ್ಲಿ ಹೇಗೆ ಭೇದವಿಲ್ಲವೋ ಹಾಗೆಯೇ ದೇವರಿಗೂ ಎಲ್ಲರೂ ಸಮಾನರು. ಮಹಾದರ್ಶಕನರ ಈ ಸತ್ಯ ಸರಳವಾದ ನಿಮಿಷಾರ್ಧದಲ್ಲಿ ನೆಲ್ಲಿ ತೀರ್ಥದಲ್ಲಿ ನಮಗೆ ಗೋಚರವಾಗುತ್ತದೆ. ಈ ಪವಿತ್ರ ಗುಹೆಯೊಳಗೆ ಹೋಗುವಾಗ ನಮ್ಮೆಲ್ಲರ ಐಶ್ವರ್ಯದ ಸಂಕೇತಗಳಿವೆ. ಹಿರಿಯರಲ್ಲಿ ಹೋಗುವಾಗ ಈ ಜಾಗದಲ್ಲಿ ಹೋಗುವಾಗ ಕಿರಿಯರಲ್ಲಿ ಭೇದ ಭಾವವಿಲ್ಲ. ಹಿರಿಯರು ಕೂಡ ಹಿರಿಯಷ್ಟಾಗಿರಬೇಕಂತೆ. ಇಲ್ಲಿ ದೈವಿಕವಾಗಿಯೂ ಮಾನಸಿಕವಾಗಿಯೂ ನಾವು ಬಹಳ ಕುಬ್ಜರಾಗಿ ಇರುತ್ತೇವೆ. ನಾವು ನಮ್ಮ ಬಾಲ್ಯದ ಸ್ಥಿತಿಗೆ ಬಂದು ಮುಂದೆ ಬೆಳವಣಿಗೆಯ ದಾರಿಯಲ್ಲಿ ಸಾಗಿ ಪ್ರಬುದ್ಧತೆಗೆ ಏರಿ ಭಗವಂತನ ಸನ್ನಿಧಾನಕ್ಕೆ ಸೇರುತ್ತೇವೆ. ಇಲ್ಲಿ ಪ್ರಾಮುಖ್ಯವಾಗಿ ಮನಸ್ಸಿನ ಏಕಾಗ್ರತೆಯನ್ನು ಯಾವುದೇ ಸಾಧನೆಗಳಿಲ್ಲದೆ, ಅಭ್ಯಾಸವಿಲ್ಲದೆ ತಕ್ಷಣ ಪ್ರಕೃತಿ ನಮಗೆ ಕಲಿಸುತ್ತದೆ. ಮನಸ್ಸು ಏಕಾಗ್ರತೆಗೊಂಡಂತೆ ಸೋಮನಾಥ ಎಂಬ ನಾಮೋಚ್ಚಾರಣೆ ಮಾಡುತ್ತಾ ಹೋದಂತೆ ನಮ್ಮ ಚಿತ್ತ ಶಾಂತಿಯಿಂದ ತುಂಬುತ್ತದೆ. ಇದು ಇಲ್ಲಿಯ ವಿಶೇಷ. ಇದನ್ನು ಅನುಭವಿಸಿಯೇ ಸವಿದೆ ಆನಂದ ಪಡಬೇಕು. ಮಾನಸಿಕ ನೆಮ್ಮದಿ ಕಳೆದುಕೊಂಡಿರುವ ಜನರಿಗೆ ಈ ಸ್ಥಳ ಒಂದು ಕಾಮಧೇನು. ಏಕೆಂದರೆ ಇಂತಹ ಸ್ಥಳಗಳು ಅತ್ಯಂತ ವಿರಳ. ಅನುಭವವಿರುವ, ಅವಕಾಶವಿರುವ ನಾವು ರೂಢಿ
ಅವಕಾಶವಿರುವಂತೆ ನಾವು ಮೂಡಿಸಿಕೊಂಡು ಈ ಜನರು ಇಲ್ಲಿಗೆ ಬಂದು ಮನಃಶಾಂತಿಯನ್ನು ಪಡೆದು ಚಿತ್ತಶುದ್ಧಿಗೊಳಿಸಿಕೊಂಡವರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗುಹೆಯೊಳಗೆ ಜಾಹ್ನವಿ ತಿಳಿ ಹರಿವಿನ ಒಂದು ನೀರು ಪವಿತ್ರ ತೀರ್ಥ ಮಾತ್ರವಲ್ಲ, ಅದು ಔಷಧೀಯ ಗುಣವನ್ನು, ರೋಗಿಗಳಿಗೆ ಸಂಜೀವನಿಯೂ ಆಗಿ ಮುಖ್ಯವಾಗಿ ನಂಬಿಕೆ ಮತ್ತು ವಿಶ್ವಾಸದ ಆಗರವಾಗಿದೆ. ಮಹರ್ಷಿ ಜಾಬಾಲಿ ತಪಸ್ಸಿನ ತಾಣವಾದ ಈ ಗುಹೆಯು ಆಮಲಕ ತೀರ್ಥವೆಂದೇ ಪ್ರಸಿದ್ಧಿ ಪಡೆದಿದೆ. ಸೋದೆ ವಾದಿರಾಜ ಸ್ವಾಮಿಗಳು ತಮ್ಮ ತೀರ್ಥ ಪ್ರಬಂಧದಲ್ಲಿ ಈ ಕ್ಷೇತ್ರದ ಬಗ್ಗೆ ವಿವರಣೆ ಬರೆದಿದ್ದಾರೆ. ಇಲ್ಲಿಯ ಆರಾಧ್ಯ ದೈವರು ಸೋಮನಾಥ ಮತ್ತು ಮಹಾಗಣಪತಿ. ಇಲ್ಲಿಯ ಆರಾಧ್ಯ ದೈವಗಳು ಹಲವಾರು, ಮುಖ್ಯವಾಗಿ ನಾಗಬ್ರಹ್ಮ, ವ್ಯಾಘ್ರ ಚಾಮುಂಡಿ, ಹೀಗೆ ಇನ್ನು ಹಲವು ದೇವತಾ ಗುಡಿಗಳು ಅಲ್ಲಿ ಕಾಣಿಸಿಕೊಳ್ಳುತ್ತವೆ. ಚಾರಿತ್ರಿಕವಾಗಿ 1497ನೇ ಇಸವಿಯ ಶಾಸನ ಕೂಡ ಇಲ್ಲಿ ಲಭ್ಯ ಇದೆ. ಈ ತೀರ್ಥ ಸ್ಥಳಕ್ಕೆ ಬಿಲ್ವ ಆಶ್ರಮ ಅಥವಾ ಜಾಬಾಲಿ ಋಷಿಗಳ ಆಶ್ರಮ, ಬಿಲ್ವವನ, ಹೀಗೆ ಹಲವಾರು ಹೆಸರುಗಳು ಕೂಡ ಇದೆ. ಇಲ್ಲಿ ಪ್ರಾಮುಖ್ಯವಾಗಿ ಸಾರ್ವಜನಿಕರ ಈ ಸತ್ಯ ಸರಳವಾಗಿ ನಿಮಿಷಾರ್ಥದಲ್ಲಿ ನೆಲ್ಲಿ ತೀರ್ಥದಲ್ಲಿ ನಮಗೆ ಗೋಚರವಾಗುತ್ತದೆ. ಈ ಪವಿತ್ರ ಗುಹೆಗಳಿಗೆ ಹೋಗುವಾಗ ನಮ್ಮಲ್ಲಿ ಐಶ್ವರ್ಯದ ಸಂಕೇತ ಯಾವುದು ಕಂಡು ಬರುವುದಿಲ್ಲ. ಮಹರ್ಷಿ ಜಾಬಾಲಿಯ ತಪಸ್ಸಿನ ತಾಳವಾದ ಈ ಗುಹೆಯು ಆಮಲಕ ತೀರ್ಥವೆಂದೇ ಪ್ರಸಿದ್ಧಿ. ಮತ್ತೆ ಮುಂದುವರೆದು ನಾವು ಈ ಸ್ಥಳ ಹೇಗೆ ಬಂತು, ಹಿಂದೆ ಒಮ್ಮೆ ಬಿಲ್ವವನ ಎಂದೇ ಪ್ರಸಿದ್ಧವಾಗಿದ್ದ ನೆಲ್ಲಿ ಮರಗಳಿಂದ ಕೂಡಿದ್ದವನ. ಆದ್ದರಿಂದ ಈ ಒಂದು ವನಕ್ಕೆ ಬಿಲ್ವವನ ಎಂದು ಕೂಡ ಹೆಸರು ಬಂದಿದೆ. ಒಂದು ದೇವಸ್ಥಾನವು ಒಂದು ಗುಡ್ಡ ಬೆಟ್ಟವಾಗಲಿ ಅದಕ್ಕೆ ಒಂದು ಹೆಸರು ಬರಬೇಕಾದರೆ ಅದರ ಒಂದು ಪ್ರಾಮುಖ್ಯತೆ ತುಂಬಾ ಒಂದು ಸ್ಥಾನವನ್ನು ಪಡೆಯುತ್ತದೆ. ಒಂದು ದೇವಸ್ಥಾನವು ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ, ಪ್ರಾಕೃತಿಕವಾಗಿ ಸಂಪನ್ನವಾಗಬೇಕಿದ್ದರೆ ಅಲ್ಲಿ ಭಗವಂತನ ಸಾನ್ನಿಧ್ಯ ಸುಲಭ. ಆದ್ದರಿಂದ ಉಳ್ಳವರು ಇಂತಹ ಪವಿತ್ರ ಸ್ಥಳಗಳ ಅಭಿವೃದ್ಧಿಗೆ ಮುಂದೆ ಬಂದು ಈ ಪವಿತ್ರ ಸ್ಥಳವನ್ನು ಒಂದು ಜಾಬಾಲಿ ಋಷಿಗಳು ತಪಸ್ಸು ಮಾಡಿ ಬಿಟ್ಟ ಸ್ಥಳವನ್ನು ಪಾವನಗೊಳಿಸಬೇಕು ಎಂದು ನಾವು ತಿಳಿಯಬೇಕು. ಮತ್ತೆ ನಲ್ಲಿ ತೀರ್ಥ ಸೋಮನಾಥೇಶ್ವರ ದೇವಸ್ಥಾನ ಹಾಗೂ ತೀರ್ಥದ ಅದ್ಭುತ ಗುಹೆಯ ಇತಿಹಾಸ. ಆ ಇತಿಹಾಸದಲ್ಲಿ ಜಗತ್ತಿಗೆ ಒಂದು ಪರಿಚಯಿಸುವ ಕೆಲಸ ನಮ್ಮದಾಗಬೇಕಿದೆ. ಈ ಪ್ರಕೃತಿಯ ಕೂಸು ಪ್ರಸಕ್ತ ವರ್ತಮಾನ ಕಾಲದಲ್ಲಿ ಮಾನಸಿಕ ನೆಮ್ಮದಿಯನ್ನು ಕೊಡುವ ಅಕ್ಷಯ ಪಾತ್ರೆ. ಇದು ಒಂದು ಮಾನಸಿಕ ರೋಗಿಗಳ ಒಂದು ವೈದ್ಯಕೀಯ ಸ್ಥಳವೆಂದೇ ತಿಳಿಯಬೇಕು. ಗೀತೆಯಲ್ಲಿ ಶ್ರೀಕೃಷ್ಣನು ಅಂದಂತೆ ನನ್ನನ್ನು ಪೂಜಿಸಲು ನಾವೇ ಸೃಷ್ಟಿಸಿದ ವಸ್ತುಗಳಿವೆ. ಅಂದರೆ ಪತ್ರಂ, ಪುಷ್ಪಂ, ಫಲಂ, ತೋಯಂ. ಹಾಗೆಯೇ ಪ್ರಕೃತಿ ಭಗವಂತನ ಆರಾಧನೆಗೆ ನಿರ್ಮಿಸಿದ ಈ ಗುಹಾಲಯದ ಸಾಧಕರಿಗೆ ಆಧ್ಯಾತ್ಮಿಕ ಜಗತ್ತನ್ನು ಕಾಣಲು ಉತ್ತಮವಾದ ಸ್ಥಳವಾಗಿದೆ. 18 ಶಾಸ್ತ್ರ, 18 ಪುರಾಣ, 18 ದಿವಸಗಳ ಮಹಾಭಾರತ ಯುದ್ಧ, 18 ಅಧ್ಯಾಯಗಳ ಈ ಗೀತೆ ಹೀಗೆ ಮುಂದುವರಿಯುತ್ತದೆ. 18ರ ಲೆಕ್ಕಾಚಾರ ಇದೇನಿದು? 18 ಇದೇ ನಮ್ಮ ಧರ್ಮದ ಒಳತಿರುಳು. ಇದುವೇ ವೇದ ಉಪನಿಷತ್ತು, ಶಾಸ್ತ್ರ ಪುರಾಣಗಳೆಲ್ಲದರ ಜೀವಸತ್ವ. ಈ 18 ತಲುಪಲು ಪ್ರಪಂಚದ ನಾನಾ ಧರ್ಮಗಳು, ಮಂತ್ರ, ದೃಷ್ಟಾಂತಗಳು ಶ್ರಮಿಸಿದ್ದು ನಗ್ನ ಸತ್ಯ. ಈ ಪ್ರಯತ್ನ ಇಂದಿನ ವಿಜ್ಞಾನ ಯುಗದಲ್ಲಿಯೂ ಮುಂದುವರಿಯುತ್ತಿದೆ. ಈ 18ನೇ ಮೆಟ್ಟಿಲೇ ಮೋಕ್ಷ, ನಮ್ಮ ವೈದಿಕ ಧರ್ಮದ ಕೊನೆ ಮೆಟ್ಟಿಲು. ಈ ಮೆಟ್ಟಿಲನ್ನು ಮುಟ್ಟಬೇಕಾದರೆ ಮನುಷ್ಯನು ಮೊದಲಿನ 17 ಮೆಟ್ಟಿಲುಗಳನ್ನು ಜನನ ಆರಾಧ್ಯ ಏರಬೇಕಾಗಿದೆ. ಅದು ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ ಸಾಧ್ಯ. ಅದನ್ನೇ ವೇದ ಉಪನಿಷತ್ತುಗಳು ಸಾರುತ್ತಿರುವುದು. ಈ ಪ್ರಕೃತಿ ನಿರ್ಮಿತ ಗುಹೆಯೊಳಗಿನ ಶಿವಲಿಂಗದ ದರ್ಶನವಾಗಬೇಕಾದರೆ ನಾವು ಮೊದಲಿನ 18 ಮೆಟ್ಟಿಲುಗಳನ್ನು ಕೂಡ ಹೇಗೆ ಏರಬೇಕು ಎಂಬುದನ್ನು ಅರ್ಥೈಸಿಕೊಂಡು ಮಾತ್ರ ಹೇಳಿದ ಸಿದ್ಧಾಂತದಂತೆ ಒಳಗುಟ್ಟು ತಿಳಿದು ದೇವರ ಸಾನ್ನಿಧ್ಯವನ್ನು ತಲುಪಬೇಕಾಗುತ್ತದೆ. ಈಗ ಈ ತಲುಪುವ ಸ್ಥಳ ಗರ್ಭಸ್ಥ ಶಿಶುವಿನಿಂದ ವೃದ್ಧಾಪ್ಯದವರೆಗೆ
ಮಾಡಬೇಕಾದ ಸಾಧನೆ ಹಾಗೂ ಭಕ್ತಿಯೊಂದಿಗೆ ದೈಹಿಕ ಶ್ರಮಕ್ಕೂ ಕರ್ಮಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ ಎಂದು ಅರಿವಾಗುತ್ತದೆ. ಗುಹೆಗೆ ಇಳಿಯುವಾಗ ತಾಯಿಯ ಹೊಟ್ಟೆಯಲ್ಲಿನ ಗರ್ಭಾವಸ್ಥೆಯ ಶಿಶುವಿನ ರೀತಿ ಕುಳಿತು ಇಳಿಯಬೇಕು. ವಸುಂಧರೆಯ ಗರ್ಭವನ್ನು ಪ್ರವೇಶಿಸಿದಂತೆ ನಾವು ಮುಂದಕ್ಕೆ ಶಿಶುವಿನ ಜನನಾದಾರಭ್ಯ ವಿವಿಧ ಬೆಳವಣಿಗೆಯ ಹಂತದ ರೀತಿಯಲ್ಲಿ, ಅಂದರೆ ಹೊಟ್ಟೆ ಎಳೆಯುವುದರಿಂದ ಕುಕ್ಕರುಗಾಲು ಅಂಬೆಗಾಲು ಇರುವವರೆಗೆ ನಾನಾ ರೀತಿಯ ಅವಸ್ಥೆಗಳನ್ನು ಪಡಬೇಕಾಗುತ್ತದೆ. ನಮ್ಮ ಆಯುಷ್ಯು ಪ್ರಮಾಣ 120 ವರ್ಷ ಎಂದಾದರೆ ಸಾಮಾನ್ಯ 25ರಿಂದ 50 ವರ್ಷವರೆಗಿನ ಹೆಚ್ಚು ಕಮ್ಮಿ 30 ವರ್ಷ ಕಾಲವನ್ನು ನಮ್ಮ ಜೀವನದ ಸಾಧನೆಯ ಕಾಲವೆಂದು ಅರ್ಥೈಸಬಹುದು. ಈ ಪ್ರಕಾರ ನಮಗೆ ಸುಮಾರು 25 ವರ್ಷಗಳಾದಾಗ ಭವಿಷ್ಯದ ಬದುಕನ್ನು ಬೃಹದಾಕಾರವಾಗಿ ನೋಡುವ ಹಂತಕ್ಕೆ ತಲುಪುತ್ತೇವೆ. ಅಂತೆಯೇ ಗುಹೆ ಮಧ್ಯಭಾಗದಲ್ಲಿ ನಾವು ನಮಗೆ ಬೃಹದಾಕಾರವಾಗಿ ಕಾಣಿಸತೊಡಗುತ್ತದೆ. ಅದರ ಒಳಗೆ ಒಂದು ಚಿಕ್ಕ ಗುಡ್ಡವಿದ್ದು ನಂತರ ಅದನ್ನು ಏರಬೇಕಾಗುತ್ತದೆ. ಅದನ್ನು ನಮ್ಮ ಜೀವನದ ಸಾಧನೆಯ ಕಾಲವೆಂದು ಪರಿಗಣಿಸಬಹುದು. ಅದರ ತುದಿ ಮುಟ್ಟಿದಾಗ ನಮಗೆ 60ರ ಅನುಭವ, ಅದು ಷಷ್ಠಿಪೂರ್ತಿ. ನಮ್ಮ ವ್ಯವಹಾರಗಳನ್ನು ಮಕ್ಕಳಿಗೆ ಬಿಟ್ಟು, ಅಂದರೆ ಈ ಮನೆಯ ವ್ಯಾಮೋಹವನ್ನು ತೊರೆದು ಆ ಮನೆಯ ಕಡೆಗೆ ಗಮನ ಕೊಡುವ ಕಾಲ. ಪ್ರತಿ ಮನುಷ್ಯನಿಗೆ 2 ಮನೆಗಳಿವೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಮನುಷ್ಯ ಮೋಹಕ್ಕೆ ಒಳಪಟ್ಟು 1ನೇ ಮನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಮಡದಿ ಮಕ್ಕಳು ಹೀಗೆ ಎಲ್ಲಾ ವಿಷಯ ಸುಖಗಳಲ್ಲಿ ಮಗ್ನನಾಗಿರುತ್ತಾನೆ. ಆದರೆ ಆತನಿಗೆ ಇನ್ನೊಂದು ಮನೆಗೆ ಹೋಗಲಿಕ್ಕಿದೆ. ಆ ಮನೆಗೆ ನಮ್ಮ ಹಿರಿಯರೆಲ್ಲ ಹೋಗಿರುತ್ತಾರೆ. ತನಗೂ ಅಲ್ಲಿಗೆ ಬೇಗನೆ ಹೋಗಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಆ ಮನೆಯ ವ್ಯವಸ್ಥೆಗಾಗಿ ಏನಾದರೂ ಸಂಗ್ರಹಿಸು ಎಂಬ ತಾತ್ಪರ್ಯ. ಅದಕ್ಕಾಗಿ ಆಧ್ಯಾತ್ಮ ಚಿಂತನೆ, ಸತ್ಕರ್ಮ ಮಾಡುವುದು, ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುವುದು, ನಾವು ಏರಿದ ಗುಡ್ಡವನ್ನು ದಕ್ಷಿಣಾಭಿಮುಖವಾಗಿ ಇಳಿಯುತ್ತೇವೆ. ಇಲ್ಲಿ ದಕ್ಷಿಣಾಮುಖ ಎಂಬುದು ಬಹಳ ಪ್ರಾಮುಖ್ಯವಾದ ಶಬ್ದ. ಕೆಳಗಿಳಿದಾಗ ನಮಗೆ ಪ್ರಕೃತಿ ನಿರ್ಮಿತ ಸುಂದರ ಸರೋವರ ಸಿಗುತ್ತದೆ. ಅದುವೇ ಸಂಸಾರ ಶರದಿ. ಅದನ್ನು ದಾಟಿದಾಗ ಪರಾತ್ಪರ ಸ್ವರೂಪಿ ಜಾಬಾಲೇಶ್ವರ ಶಿವಲಿಂಗ ದರ್ಶನ, ಅದುವೇ ಮೋಕ್ಷ ಸ್ಥಳ. ಈ ಗುಹೆ ಪ್ರಾರಂಭದಿಂದ ಕೊನೆಯ ತನಕ ನಾವು ಸಾಗುವಾಗ ಸುಮಾರು 18 ಅವಸ್ಥೆಗಳನ್ನು ಪಡಬೇಕಾಗುತ್ತದೆ. ನಮ್ಮನ್ನೇ ನಾವು ಮರೆತು ಭಗವಂತನನ್ನು ನಾಮಸ್ಮರಣೆ ಮಾಡುತ್ತಾ ಧ್ಯಾನದ ಅನುಭವವು ನಮಗಾಗಿ ಎಲ್ಲವನ್ನು ಮರೆಯುತ್ತೇವೆ. ಬನ್ನಿ, ಈ ಧ್ಯಾನದ ಒಂದು ಆನಂದವನ್ನು ಅನುಭವಿಸಿ ಕೃತಾರ್ಥರಾಗೋಣ. ಹಾಗೆ ನಾವು ಈ ಸ್ಥಳಕ್ಕೆ ಹೇಗೆ ಹೋಗಬೇಕು, ನಾವು ಏಕೆ ಹೋಗಬೇಕು ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ನಲ್ಲಿ ತೀರ್ಥ ಭಕ್ತ ಮತ್ತು ಬಾಂಧವರಿಗೆ ಮತ್ತು ನಲ್ಲಿ ತೀರ್ಥ ಭಕ್ತ ಬಂಧುಗಳಿಗೆ, ಸೋಮನಾಥನ ಸನ್ನಿಧಿ ಪ್ರವಾಸಿಗರಿಗೆ ಒಂದು ಪ್ರಾಕೃತಿಯ ವಿಸ್ಮಯ, ಸಿರಿ ಸೌಂದರ್ಯದ ನೆಲೆ. ಸೋಮನಾಥ ದೇವಾಲಯದ ಬಲಭಾಗದಲ್ಲಿ ಬೃಹತ್ ಮೊಸಳೆಯೊಂದು ಬಾಯಿ ತೆರೆದು ಮಲಗಿದಂತೆ ಪ್ರಥಮ ನೋಟಕ್ಕೆ ಬಂದು ಕಾಣಿಸ್ತದೆ. ಅದನ್ನು ಕಂಡು ಮೈಮನೆಗಳಲ್ಲಿ ರೋಮಾಂಚನ ಉಕ್ಕಿಸುವ ಗುಹಾಲಯವೂ ಇದೆ. ಈ ಕ್ಷೇತ್ರದ ಮೊದಲ ಆಕರ್ಷಣ ವಿಸ್ಮಯ ಇದು. ದೇವಾಲಯದ ಹಾಡಿನವರೆಗೂ ತನ್ನ ಬಾಯನ್ನು ಚಾಚಿಕೊಂಡಿರುವ ಈ ಗುಹಾಲಯದ ಬಾಯಿಯಲ್ಲಿ 100 ಜನ ಒಮ್ಮೆಲೇ ಹೋಗಬಹುದು. ಇಲ್ಲಿ ನಿಂತರೆ ನಮ್ಮನ್ನು ನಾವು ಮರೆಯುವ ದಿವ್ಯ ಆನಂದ ನಮ್ಮನ್ನು ಪುಳಕಗೊಳಿಸುತ್ತದೆ. ಗುಹೆಯ ಒಳಪದರಿನಲ್ಲಿ 1000 ಕಣ್ಣುಗಳಿವೆ. ಈ ಕಣ್ಣುಗಳಿಂದ ನೆಲ್ಲಿಕಾಯಿ ಗಾತ್ರದ ನೀರು ಹನಿಗಳು ತೊಟ್ಟಿಕ್ಕುತ್ತವೆ. ನಿರಂತರ ಮೈಯಲ್ಲಿ ಕಸಗುಳಿ ಇಡುವ ಆಟ ಗೋಕುಳಿ. ಗುಹೆಯ ಒಳಗೆ ಈಶ್ವರ ಲಿಂಗವಿದೆ. ಲಿಂಗವನ್ನು ಸುತ್ತುವರಿದು 2 ದಾರಿಗಳಾಗಿ ಧುಮುಕುವ ತೀರ್ಥ ಸರೋವರವಿದೆ. ಜಾಬಾಲಿ ಮಹರ್ಷಿ ತಪಸ್ಸಿಗೆ ಕುಳಿತ ಸ್ಥಳವಿದು. ಶಿವಲಿಂಗಕ್ಕೆ ಪೂಜೆಗೈಯಬೇಕಾದರೆ ಈ ತೀರ್ಥ ಸ್ನಾನ ಮಾಡಿ ನಂತರ ಅದರಿಂದ ಸಿಕ್ಕುವ ನಮ್ಮ ಆನಂದವನ್ನು ಅನುಭವಿಸಿ ಮತ್ತೆ ರೋಗ ರುಜಿನಗಳಿಗೆಲ್ಲ ಗುಣಮುಖವಾಗುವಂತಹ ಒಂದು ತೀರ್ಥದ ಮಹಿಮೆ ಇಲ್ಲಿ ಇರುವುದರಿಂದ ನಂತರ ದೇವರ ದರ್ಶನಕ್ಕೆ ಇಲ್ಲಿ ಅವಕಾಶ ಇದೆ. ಗುಹೆಯ ಒಳಭಾಗದಲ್ಲಿ ಒಂದು ರೀತಿಯ ಸಮ ವಾತಾವರಣ ಇದೆ. ಸುತ್ತಮುತ್ತಲು ತೇದ ಗಂಧದ ಉಂಡೆಯಂತೆ ಕೆಂಪಗಿನ ಮಣ್ಣಿನ ರಾಶಿ ಕೂಡ ಇದೆ. ಈ ಒಳ ಹೊರಗಿನ ಎಲ್ಲ ಸೌಂದರ್ಯವನ್ನು ಸವಿಯುವ
ಮತ್ತು ಅದನ್ನು ನಾವು ಒಂದು ಔಷಧೀಯ ವಸ್ತುವಾಗಿ ನಾವು ಅದನ್ನು ಮನೆಗೆ ತೆಗೆದುಕೊಂಡು ಹೋಗುವ ಅವಕಾಶ ಕೂಡ ಅಲ್ಲಿ ಇದೆ. ಗುಹೆ ಒಳಗೆ ಪ್ರವೇಶಿಸಿದಂತೆ ಒಮ್ಮೆ ದಸಕ್ಕೆನ್ನಬಹುದು. ಸ್ವಲ್ಪ ಮುಂದೆ ಚಲಿಸುತ್ತಿದ್ದಂತೆ ತಲೆ ತಗ್ಗಿಸುವುದು ಅನಿವಾರ್ಯ. ಅಷ್ಟಕ್ಕೆ ಮುಗಿಯಲಿಲ್ಲ. ಮುಂದೆ ಮುಗಿವಿನಂತೆ ಅಂಬೆಗಾಲಿಕ್ಕುತ್ತಾ ತೆವಳುತ್ತಾ ಮತ್ತು ಇನ್ನೂ ಸಾಧ್ಯವಾದಷ್ಟು ನಿಧಾನವಾಗಿ ಚಲಿಸಿ ಆ ಸ್ಥಳವನ್ನು ನಾವು ತಲುಪಬೇಕಾಗುತ್ತದೆ. ಅಲ್ಲಿ ಮೈಕೈ ನೋವು ಮರೆಯುವಂತ ಒಂದು ತಂಪು ಸ್ನಾನ ಮಾಡಿ ಅಲ್ಲಿಂದ ಬಂದ ಎಲ್ಲ ಒಂದು ಔಷಧೀಯ ಗುಣಗಳಿಂದ ನಾವು ಆ ನೋವನ್ನೆಲ್ಲ ಮರೆಯುವ ಒಂದು ಸ್ಥಳವಾಗಿದೆ. ಗುಹಾದ್ವಾರದಿಂದ ಸುಮಾರು 200 ಮೀಟರ್ಗಳಷ್ಟು ತೆವಳಿಕೊಂಡು ಸಾಗುವಾಗ ಕೈಯಲ್ಲಿ ದೀಪ ಹಿಡಿದು ಸಾಗಬೇಕಾಗುತ್ತದೆ. ತಲೆ ಎತ್ತಿದರೆ ಗುಹೆಯ ತರಚಲು ಕಲ್ಲು ಮೈಗೆಲ್ಲ ಚುಚ್ಚುತ್ತದೆ. ಆ ಎಲ್ಲಾ ನೋವುಗಳನ್ನು ಆ ಶಿವಲಿಂಗದ ಮುಂದೆ ಕೈ ಮುಗಿದು ನಿಂತಾಗ ಆ ತೀರ್ಥದ ಮೇಲಿನ ಒಂದು ಔಷಧೀಯ ಮಹಿಮೆ ಜನರ ಒಂದು ನೋವುಗಳನ್ನು ಮತ್ತು ಮನಸ್ಸಿನ ನೋವುಗಳನ್ನು ಅದು ಕಡಿಮೆ ಮಾಡುತ್ತದೆ. ಈ ಗುಹೆಗಳಿಗೆ ನೀರು ಹೇಗೆ ಬಂತು ಅಂತ ಒಂದು ನಮಗೆಲ್ಲ ಸಂಶಯ ಆಗುತ್ತದೆ. ಆ ಸಂಶಯದಲ್ಲಿ ಒಂದು ಕಲ್ಲಿನ ಮೇಲಿಂದ ಬರುವಂತ ಒಂದು ಸಣ್ಣ ಜರಿಯ ರೂಪದಿಂದ ಬಂತು. ಕಲ್ಲಿನಿಂದ ನಿಧಾನವಾಗಿ ತೊಟ್ಟಿಕ್ಕುವ ನೀರು ಪ್ರತ್ಯಕ್ಷ ಸಾಕ್ಷಿಯಾಗಿ ನಮಗೆ ಅದು ನಲ್ಲಿಕಾಯಿನ ಒಂದು ಬೆಟ್ಟದ ನಲ್ಲಿಕಾಯಿ ಅಂತ ಒಂದು ದಪ್ಪ ಒಂದು ಹನಿಗಳು ತೊಟ್ಟಿಕ್ಕುತ್ತಾ ಇರುವುದರಿಂದಲೇ ಇದಕ್ಕೆ ನಲ್ಲಿ ತೀರ್ಥ ಎಂದು ಆ ಜಾಬಾಲಿ ಋಷಿಗಳು ಆ ನಲ್ಲಿ ತೀರ್ಥದಿಂದ ತಪಸ್ಸು ಮಾಡಿ ಅಲ್ಲಿ ನಲ್ಲಿ ತೀರ್ಥದಿಂದ ಸ್ನಾನ ಮಾಡಿ ತಪಸ್ಸು ಮಾಡಿದ ಸ್ಥಳವಾದ್ದರಿಂದಲೇ ಈ ಜಾಗಕ್ಕೆ ಈಗಲೂ ಕೂಡ ಅತಿ ಮಹಿಮೆ ಇದೆ. ಈ ಮಹಿಮೆಯನ್ನು ಗೊತ್ತಿರುವವರು ಮಾತ್ರ ಅಲ್ಲಿಗೆ ಹೋಗಬೇಕು. ಮತ್ತೆ ಸ್ಥಳದಲ್ಲಿ ತುಂಬಾ ಕಷ್ಟ ಎಂತ ಯಾರಾದ್ರೂ ಕಷ್ಟಪಟ್ಟು ಓದಕ್ಕೆ ರೆಡಿಯಾಗಿರೋರು ಮಾತ್ರ ಹೋಗಬೇಕಾಗುತ್ತದೆ. ಸೋಮನಾಥ ದೇವಾಲಯದ ಪೂರ್ವಕ್ಕೆ ಇನ್ನು 2-3 ಗುಡ್ಡಗಳೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾನು ನನ್ನ ಒಂದು ಆಧ್ಯಾತ್ಮಿಕ ಒಂದು ಸಂದೇಶ ಕೊಡೋ ಒಂದು ಪುಸ್ತಕ ಓದಬೇಕು ಅಂತ ಅಂದಾಗ ಈ ನಲ್ಲಿ ತೀರ್ಥದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಅಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಭಾವನೆ ಕೂಡ ಬಂತು. ಎಲ್ಲಾ ಒಂದು ದೇವಸ್ಥಾನಗಳಿಗೆ ಹೋದಾಗ ಒಂದು ಆರೋಗ್ಯಕ್ಕಾಗಲಿ ಮತ್ತು ಆರೋಗ್ಯ ಮತ್ತು ಒಂದು ಏನ್ ಹೇಳ್ಬೇಕು ಅಂತಂದ್ರೆ ಮಾನಸಿಕ ಮತ್ತು ತೊಂದರೆಗಳು ಜಾಸ್ತಿ ಇದ್ದಾಗಲೇ ಯಾರಿಗಾದ್ರೂ ದೇವಸ್ಥಾನಗಳ ಕಡೆ ಹೋಗೋದಕ್ಕೆ ತುಂಬಾ ಆಸೆ ಪಡ್ತಾರೆ. ಆತರ ಒಂದು ಮಾನಸಿಕ ರೋಗಿಗಳು ತುಂಬಾ ಅಲ್ಲಿ ಹೋಗ್ತಾರೆ ಅಂತ ಕೇಳಿದೀನಿ. ಮಾನಸಿಕವಾಗಿ ಇದ್ರೂ ಕೂಡ ಅಲ್ಲಿ ಒಂದು ಮಾನಸಿಕ ಆರೋಗ್ಯಕ್ಕೆ ಹೋಗೋದಕ್ಕೆ ಬದಲು ಈ ಒಂದು ಗುಹೆ ಒಳಗಡೆ ಹೋಗಿ ಬಂದ್ರೆ ಅವರು ಪುನರ್ಜನ್ಮ ತಾಳಿ ಬಂದಷ್ಟೇ ಆಗುತ್ತದೆ ಅಂತ ಕೇಳಿದ್ದೀನಿ. ಅದರಿಂದ ನಾನು ಈ ಪುಸ್ತಕವನ್ನು ಇನ್ನೂ ತುಂಬಾ ಚೆನ್ನಾಗಿ ಓದಿ ಮನನ ಮಾಡಿಕೊಂಡು ಹೇಳ್ಬೇಕು. ನಾನು ಇದು ಸಮಯಾವಕಾಶ ಕಡಿಮೆ ಇರೋದ್ರಿಂದ ಇಷ್ಟಕ್ಕೆ ನಾನು ಈ ಪುಸ್ತಕದ ಅಧ್ಯಯನ ನಾನು ಇಷ್ಟಕ್ಕೆ ಮಾಡಿ ನಿಮ್ಗೆ ಹೇಳಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು ಇವುಗಳೇ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಗ್ತಿದೆ. ಇಷ್ಟು ದಿನಗಳವರೆಗೂ ಮೇಡಮ್ ಸ್ಲೋ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಮಾತಾಡ್ತಾ ಇದ್ರು. ಆದ್ರೆ ಇವತ್ತಿಗೆ ಅವರ ತುಡಿತ ಹೇಗಿದೆ ಅಂತಂದ್ರೆ ರೆಡಿ ಆಗಿದ್ದಾರೆ, ಮಾಸ್ಟರ್ಸ್ ಅಂತ ಅನ್ಸ್ಕೊಂಡಿದ್ದಾರೆ. ಆದ್ರೆ ಸಮಯ ಪಾಲನೆನೂ ಅಷ್ಟೇ. ಈಗ ಮೊದ್ಲೆಲ್ಲ ಒಪಿನಿಯನ್ ಶೇರ್ ಮಾಡಕ್ ಕೊಟ್ಟಾಗ 1 ನಿಮಿಷ ಕೊಟ್ರೆ 5 ನಿಮಿಷ ಮಾತಾಡ್ತಾ ಇದ್ರು. ಆದ್ರೆ ಇವತ್ತಿಗೆ ಸಮಯ ಪರಿಪಾಲನೆ ಅನ್ನೋದು ಮತ್ತೆ ಮಾತಿನ ಶೈಲಿ ಎಲ್ಲವೂ ಬದಲಾಗಿದೆ. ಇದೇ ಮಹಾವತಾರ್ ಫೌಂಡೇಶನ್ ಧ್ಯಾನದ ಮಹಿಮೆ ಅಂತ ಹೇಳ್ತಾ, ಓಕೆ ಮಾಸ್ಟರ್ಸ್, ನಿಮ್ಗೆ ಮತ್ತೊಮ್ಮೆ ಏನು ಅಂತಂದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕು. 3 ಮಾಸ್ಟರ್ಸ್ ಇಂದ ಮೇಡಮ್ಗೆ ಕೃತಜ್ಞತೆ ಸಲ್ಲಿಸೋಣ. ಎಸ್ ಗುರುಜಿ. ಥ್ಯಾಂಕ್ ಯು ಮಾ, ಚೆನ್ನಾಗಿದೆ. ಸೊ ಎಲ್ಲ ತುಂಬಾ ವಿವರವಾಗಿ ಕೊಟ್ಟಿದ್ರಿ. ಸೊ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿದಕ್ಕೂ ಒಂದ್ಸರಿ ಮತ್ತೆ ಒಂದ್ ವಿಡಿಯೋ ನೋಡ್ಕೊಂಡ್ರೆ ಎಲ್ಲ ಮರಣ ಮಾಡ್ಕೋಬಹುದು. ಸೊ ತುಂಬಾ ಚೆನ್ನಾಗಿ ಸಂಗ್ರಹಣ ಮಾಡಿ ಕೊಟ್ಟಿದ್ರಿ. ಸೊ ಥ್ಯಾಂಕ್ ಯು. ರೈಟ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿ ತಿಳಿಸಿದ್ರೆ ನೆಲ್ಲಿ ತೀರ್ಥದ ಬಗ್ಗೆ. ಅದಕ್ಕೆ ಅಮರನಾಥನು ಅಂತ ಕರೀತಾರೆ ಇಲ್ಲಿ ಮಂಗಳೂರು ಪಕ್ಕದಲ್ಲಿ. ಅದೇ ಇಲ್ಲಿ ನಾನು ನೋಡಿದಾಗ ಪ್ರಕೃತಿಯೊಂದಿಗೆ ನಾವು ಅಂದ್ರೆ ರೋಗಿ ಅಂದ್ರೆ ಅವರು ಏನು ಶಕ್ತಿ ಕ್ಷೀಣಿಸಿದವ್ರಲ್ಲಿ ಹೋಗ್ತಾರ ಅಂತ ಹೇಳಿದ್ರಲ್ಲ, ಅಲ್ಲಿ ಪ್ರಾಣಶಕ್ತಿ ಕ್ಲಾಸ್ ಅನ್ನು ನಿನ್ನೆ ಕೊಟ್ಟಿದ್ರು ಮೇಡಮ್.
ಅಂದ್ರೆ ಪ್ರಕೃತಿಯೊಂದಿಗೆ ಇದ್ದಾಗ ನಾವು ಪ್ರಾಣಶಕ್ತಿ ಹೆಚ್ಚಿಗೆ ಆಗುತ್ತೆ ಅಂತಂದ್ರೆ ನಾವು ಏನು ನದಿ ನೀರು ಮತ್ತೆ ತೀರ್ಥದ ನೀರು ಸ್ನಾನ ಮಾಡಿದಾಗ ಇಂತ ಏನು ಅಲ್ಲಿ ಕೂಡ ನಾವು ಸಿದ್ರ ಬೆಟ್ಟದಲ್ಲಿ ಹೋದಾಗ ಕೂಡ ಅಲ್ಲಿ ಸ್ನಾನ ಮಾಡಿದ್ವಿ, ಅಲ್ಲಿ ಎನರ್ಜಿ ಬರುತ್ತೆ. ಅಂದ್ರೆ ಬೆಟ್ಟ ಹತ್ತದಾಗ ಮತ್ತು ಗುಹೆಯಲ್ಲಿ ಅಲ್ಲಿ ಹೋಗುದು, ನಾನ್ ಮಂಗ್ಳೂರ್ ಪಕ್ಕದಲ್ಲಿ ಇರ್ಬೇಕು, ಅಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಅದರದ್ದು ಇವತ್ತು ನೀವು ವಿವರಣೆ ಕೊಟ್ಟಿರಿ ಮೇಡಮ್, ತುಂಬಾ ಚೆನ್ನಾಗಿತ್ತು. ನಮಗೆ ಪ್ರಾಣಶಕ್ತಿ ಹೆಚ್ಚಿಗೆ ಆಗುತ್ತದೆ ಅಂತ ಅನ್ನೋದು ನಾನ್ ತಿಳ್ಕೊಂಡೆ ಇದ್ರಲಿಂದ. ಅಂದ್ರೆ ಗುಹೆ ಅಲ್ಲಿ ಇರೋದ್ರಿಂದ ಕೂಡ ಅಲ್ಲಿ ಋಷಿ ಮುನಿಗಳು ಕೂಡ ಈ ರೀತಿ ಇದ್ದು ಅವರ ಪ್ರಾಣಶಕ್ತಿ ಹೆಚ್ಚಿಗೆ ಮಾಡ್ಕೊಂತಿದ್ರು ಅಂತ ಅನ್ನೋದು ಈ ಕ್ಷೇತ್ರದ ಮಹಿಮೆಯನ್ನ ನಾನ್ ತಿಳ್ಕೊಂಡೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಂತರ ಮೇಡಮ್ ರೇವತಿ ಮೇಡಮ್ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಗುರುಜಿ. ಅಲ್ಲಿ ಕೂಡ ಸಮಗ್ರ ಜೀವನ ಶೈಲಿನ ಅಳವಡಿಸ್ಕೊಂಡಿದ್ದು ರಿವಿಷನ್ ಆದಂಗಾಯ್ತು. ಅಮರತ್ವದ ಬಗ್ಗೆನೂ ಅವ್ರು ಕೊಟ್ರು, ಅಕ್ಯುಪ್ರೆಷರ್ ಬಗ್ಗೆ ಇತ್ತು. ಹಿಂಗೆ ನಮಗೆ ನಾನು ಪ್ರೈಮರಿ ಸ್ಕೂಲ್ ನಲ್ಲಿ ಇದ್ದಾಗ ನಮ್ಮ ಕ್ಲಾಸ್ ಮಾಸ್ಟರ್ ಹೇಳಿದ್ರು, ಅಂದ್ರೆ ರೆಸ್ಟ್ ಬೇಡ, ರೆಸ್ಟ್ ತಗೊಳ್ದಿಲ್ಲ ಅಂತ ಅವ್ರು ಹೇಳಿದ್ರು. ಅವಾಗ ನಮ್ ಕ್ಲಾಸ್ ನಲ್ಲಿ ಏನ್ ಹೇಳಿದ್ರು ಅಂದ್ರೆ ಚೇಂಜ್ ಆಫ್ ವರ್ಕ್ ಈಸ್ ಎ ರೆಸ್ಟ್ ಅಂತಂದು. ನಾವು ರೆಸ್ಟ್ ಬೇಕಂದ್ರೆ ಮಲಗುದಲ್ಲ, ವರ್ಕ್ ಬದಲಾವಣೆ ಮಾಡ್ಕೊಬೇಕು. ಏನ್ ಕೆಲಸ ಮಾಡ್ತೇವೆ ಬೇರೆ ಕೆಲಸ ಮಾಡ್ತಾ ಹೋದ್ರೆ ಅದೇ ರೆಸ್ಟ್ ಆಗುತ್ತೆ ಅಂತ ಅನ್ನೋದನ್ನ ತುಂಬಾ ವಿವರವಾಗಿ ಇಕಿಗಾಯಿ ಬಗ್ಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ ಒಂದಷ್ಟು ಮಾಹಿತಿ ಸಿಕ್ತು. ಮಾಸ್ಟರ್ಸ್, ಈಗಾಗ್ಲೇ ನಿನ್ನೆ ವಿಡಿಯೋಗಳೆಲ್ಲ ಶೇರ್ ಆಗಿದೆ. 1-2-3 ನಿಮಿಷ ಕಾಲಾವಕಾಶದಲ್ಲಿ ಎಲ್ರು ಕೂಡ ಈಗ್ಲೇ ಹೋಗ್ಬಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋಣ. ಹಾಗೆ ಏನೆಲ್ಲ ಇದ್ರ ಅನಿಸಿಕೆ ನಡೀತಾ ಇರುತ್ತೆ ಜೊತೆಲಿ ಎಸ್ ಮಾಸ್ಟರ್ಸ್ ಟೈಪ್ ಮಾಡಿ, ಎಸ್ ಅಂತ ಟೈಪ್ ಮಾಡಿ. ನಾಗಲಲಿತಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಾಗರತ್ನ ಹಾಕಂದ್ರೆ ಸರ್ಗೂ ನಮಸ್ತೆ. ಇವತ್ತು ನಲ್ಲಿ ತೀರ್ಥದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳ್ದಂಗೆ ನಿಧಾನವಾಗಿ, ನಾನು ಅಂದಿದ್ದೇನೆ ಸ್ವಲ್ಪ ಫಾಸ್ಟ್, ಸ್ವಲ್ಪ ನಿಧಾನವಾಗಿ ಮಾತಾಡೋದಕ್ಕೆ ಇದ್ ಮಾಡ್ಕೋಬೇಕು ಅಂತ ಇದ್ದೆ ಅವ್ರಿಗೆ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡಿ ಲಿಂಕ್ ಇಲ್ಲ, ಲಿಂಕ್ ಕಳಿಸ್ಕೊಡು, ಏನೋ ಪಾಸ್ಕೋಡ್ ಕೇಳ್ತಾ ಇದೆ ಅಂತ 5 ಗಂಟೆಗೆ ಫೋನ್ ಮಾಡಿದ್ರು. ಹಾಗಾಗಿ ನಾನು ಅವ್ರಿಗೆ ಲಿಂಕ್ ಕಳಿಸಿ ಇದ್ ಮಾಡಿದ್ರು. ಮತ್ತೆ ತುಂಬಾ ಚೆನ್ನಾಗಿ ಮಾಡಿದ್ರು. ನಲ್ಲಿ ತೀರ್ಥ ಅನ್ನೋದೊಂದು ಪ್ರೇಕ್ಷಣೀಯ ಸ್ಥಳ ಅಂತ ಗೊತ್ತಿರ್ಲಿಲ್ಲ, ಇಷ್ಟು ಮಂಗಳೂರ್ ಹತ್ರ ಎಲ್ಲ ಇದೆ ಅಂತ ಮೇಡಮ್ ಹೇಳಿದ್ರು. ಹಾಗೆ ತುಂಬಾ ಮೊದಲನೇ ಸಲ ಆದ್ರೂ ಹೇಗ್ ಮಾಡೋದು ಅಂತ ಚೆನ್ನಾಗಿ ಮಾಡಿದ್ರು. ಅದ್ಭುತವಾಗಿತ್ತು. ಧನ್ಯವಾದಗಳು ನಾಗರತ್ನ. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಅಂತಂದ್ರೆ ಮಾಸ್ಟರ್ಸ್ ನ ತಯಾರು ಮಾಡೋದು ನಮ್ ನಾಗರತ್ನಮ್ಮ ಮೇಡಮ್ ನಾಗಲಲಿತಾ ಮೇಡಮ್ ನ ತಯಾರು ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅವರು ಕೂಡ ಈಗ ನಮ್ಗೆ ಕೇಳಿದ್ರು ಟಾಪಿಕ್ ಕೊಡಿ ಮೇಡಮ್ ಮಾರ್ನಿಂಗ್ ಅಂತ, ಆದ್ರೆ ಬಟ್ ಎಲ್ಲ ಕಂಪ್ಲೀಟ್ ಆಗಿದ್ದ ಕಾರಣ ಮಧ್ಯಾಹ್ನ ಕೊಡಿ ಮೇಡಮ್ ಅಂತ ಹೇಳ್ದೆ. ನಿಮ್ಗೆ ನೆಕ್ಸ್ಟ್ ಮಂತ್ ಅವಕಾಶ ಇದೆ ಮೇಡಮ್, ಜುಲೈ ಮಂತ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಯ್ತು ಮಾಸ್ಟರ್ಸ್ ದಯವಿಟ್ಟು ಎಲ್ರು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಎಸ್ ಅಂತ ಟೈಪ್ ಮಾಡಿ. ಲಕ್ಷ್ಮೀಕಾಂತಮ್ಮ ಮೇಡಮ್. ಎಸ್ ಮೇಡಮ್. ಪ್ರಾಣಶಕ್ತಿ ಬಗ್ಗೆ ಚೆನ್ನಾಗಿತ್ತು ಕೇಳಲಿಕ್ಕೆ. ನಾಗರತ್ನಮ್ಮ ಅವರು ಯಾವಾಗ್ಲೂ ಹಿಂದೆ ನಾವು ಇದು ಬಾಗಲಕೋಟೆಗೆ ಹೋದಾಗ್ಲೂ ನೋಡಿದ್ದೆ, ಸ್ವಲ್ಪ ಅವಸರ ಸ್ಪೀಡ್ ಆಗಿ ಮಾತಾಡೋರು. ಆದ್ರೆ ಈಗ ಬರ್ತಾ 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 ನೋಡಿ, ಅದಕ್ಕೆ ಹೇಳುದು ಸಜ್ಜನರ ಸಂಘ ಹೆಂಗಿರುತ್ತೆ ಅಂತೇಳಿ. ಈಗ ಮಾತರ್ ಫೌಂಡೇಶನ್ ಅಲ್ಲಿ ಒಂದು ಸಮಗ್ರವಾಗಿ ಜೀವನ ಶೈಲಿ ನಡೆಯೋದ್ರ ಬಗ್ಗೆ, ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಎಲ್ಲರಿಗೂ ಅದರಲ್ಲಿ ಎಷ್ಟು ಆಸಕ್ತಿ ಹೆಚ್ಚುತ್ತಾ ಇದೆ. ಅದನ್ನ ನಾನು ಹೇಳ್ಬೇಕು, ನಾನು ಒಂದು ಹೊಸ ವಿಷಯವನ್ನು ಹೇಳ್ಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ. ಇದು ತುಂಬಾ ಸಂತೋಷ. ನಾಗರತ್ನಮ್ಮ ಅವ್ರದ್ದು ಹೇಳಿದ್ದು ಕೇಳಿಸ್ಕೊಂಡು ಇನ್ನೂ ಒಂದ್ಸಾರಿ ಮನನ ಮಾಡ್ಕೊಳ್ತೀವಿ ನಾವು, ಮತ್ತೆ ಅದನ್ನ ರಿಪೀಟ್ ಮಾಡ್ಕೊಂಡು. ಒಟ್ನಲ್ಲಿ ನೋಡಿ ಅವ್ರಿಗೆ ಎಷ್ಟು ಆಸಕ್ತಿ ಇದೆ. ಮತ್ತೆ ಸಮಯ ನೀವ್ ಹೇಳಿದ್ರಲ್ಲ, ಸಮಯದ ಬಗ್ಗೆ ಅವರಿಗೆ ಒಂದು ಅರಿವು ಬಂದಿದೆ. ಮತ್ತೆ ಮಾತಾಡೋದು ಅಷ್ಟೇ ನಿಧಾನವಾಗಿದೆ, ಕ್ಲೀನ್ ಆಗಿ ಅರ್ಥ ಆಗೋಂಗ ಹೇಳಿದ್ರು. ಥ್ಯಾಂಕ್ ಯು ನಾಗರತ್ನಮ್ಮ ಅವರೇ, ಥ್ಯಾಂಕ್ ಯು. ನಮಸ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರಿಗೆ ನಮಸ್ತೆ. ಮತ್ತೆ ನಾವೆಲ್ಲ ಭೇಟಿ ಆಗ್ಬೇಕು ಅಂದ್ರೆ ಗುರುಗಳ ಹತ್ರ ನಾವು ಒಂದು ಮನವಿ ಮಾಡ್ಕೋಣ ಅಂತ ಇದ್ವಿ. ಏನು ಅಂದ್ರೆ ಸಿದ್ರ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ಎಲ್ಲಾರ್ನು, ಅದೇ ರೀತಿ ಒಂದು ಯಾತ್ರಾ ಇದ್ರ ರೀತಿ ಮಾಡ್ಸಿದ್ರೆ ಈ ಬಾಗಲಕೋಟೆ ಆಗ್ಲಿ, ಈ ಸಿದ್ರ ಬೆಟ್ಟ ಎಲ್ಲ ಆಗ್ಲಿ, ನಾವು ನೀವೆಲ್ರು ಮತ್ತೆ ಜೊತೆಗೆ ನಮಗೆ ಹುಣ್ಣಿಮೆ ಧ್ಯಾನದ ದಿನ ನೀವೆಲ್ರೂ ಸಿಕ್ಕಿದ್ರು ನಮ್ಗೆ ತುಂಬಾ ಸಂತೋಷ ಸಂಗತಿ ಆಯ್ತು. ಇದೇ ರೀತಿ ನಾವೆಲ್ರೂ ಕೂಡ ಅಲ್ಲಿ ಒಂದು ಒಬ್ರಿಗೊಬ್ರು ಮುಖಾಮುಖಿ ಭೇಟಿ ಆಗ್ಬೋದು ಅಂತ ಒಂದು ಆಸೆ ಇಟ್ಕೊಂಡಿದೀವಿ. ಅದು ನಲ್ಲಿ ತೀರ್ಥದಲ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಗುರುಗಳ ಹತ್ರ ನಮ್ಗೊಂದು ಮನವಿ ಇದೆ. ಯಾವಾಗ್ಲಾದ್ರೂ ಮನಸ್ಸು ಮಾಡಿದ್ರೆ ನಮ್ಮೆಲ್ಲಾರನ್ನ ಒಗ್ಗೂಡ್ಸೋದಕ್ಕೂ ಜೊತೆಗೆ ಒಂದು ಯಾತ್ರೆ ಆದಂಗೂ ಆಗುತ್ತೆ. ಈ ರೇವತಿ ಮೇಡಮ್ ಹೇಳ್ದಂಗೆ ಒಂದು ಸ್ಥಳ ಬದಲಾವಣೆ, ಎಲ್ಲಾ ಜೀವನದಲ್ಲಿ ಬದಲಾವಣೆ ಆದಂಗ ಆಗುತ್ತೆ. ನಾವು ನಿಂತ ನೀರಾಗ್ಬಾರ್ದು, ಹರಿತಾ ಇರ್ಬೇಕು.
ನಾವು ಯಾವಾಗ್ಲೂ ಯಾವ್ದಾದ್ರು ಒಂದು ಆಧ್ಯಾತ್ಮದ ಬಗ್ಗೆ ಏನಾದ್ರು ಒಂದು ಪುಸ್ತಕಗಳನ್ನ ಓದೋದಾಗ್ಲಿ, ಬರೆಯೋದಾಗ್ಲಿ, ಹೊಸ ವಿಷಯ ತಿಳ್ಕೊಳ್ಳೋದಾಗ್ಲಿ, ಹೊಸ ಹೊಸ ಜನರ ಪರಿಚಯ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಮಾಡ್ತಾ ಇರ್ಬೇಕು ಅಂತ ರೇವತಿ ಮೇಡಮ್ ಹೇಳಿದ್ರಲ್ಲಿ 75% ನಾನು ಇದೀನಿ ಅಂತ ಅನ್ಕೋತಾ ಇದೀನಿ. ಅದರಿಂದನೇ ಇನ್ನ ಒಂದಷ್ಟು ನಾನು ಇಷ್ಟು ಆರೋಗ್ಯವಾಗಿರಕ್ ಕಾರಣ ಆಯ್ತೇನೋ ಅಂತ ಅನ್ಸುತ್ತೆ. ನಾನು ಯಾವಾಗ್ಲೂ ಆಕ್ಟಿವ್ ಆಗಿ ಇರ್ತೀನಿ. ಸ್ವಲ್ಪ ನಿಮ್ದು ಫಾಸ್ಟ್ ಅನ್ನಿಸ್ತಿತ್ತು, ಇವಾಗ ಇನ್ನ ಸ್ವಲ್ಪ ನಿಧಾನ ಆಗ್ತೀನಿ ಓಕೆ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೀವು ನಿಧಾನ ಆದಷ್ಟು ವಿಜಯಲಕ್ಷ್ಮಿ ನಿಮ್ಮ ಮೇಡಮ್. ಉಸಿರಾಟ ಬಂದೆ ಅಶ್ವಿನಿ. ನೀವು ನಿಧಾನ ಮಾಡಿದಷ್ಟು ಉಸಿರಾಟನೂ ಕಮ್ಮಿ ಆಗುತ್ತೆ. ಉಸಿರಾಟ ಯಾವಾಗ ಸಂಖ್ಯೆ ಕಡಿಮೆ ಆಗ್ತದೋ ನಮ್ಮ ದೀರ್ಘಾವಧಿ ಜೀವನ ಜಾಸ್ತಿ ಆಗ್ತಾ ಇರ್ತದೆ. ಆಮೇಲೆ ತಾವು ಹೇಳಿದ್ರಿ ಈ ತರ ಹೊರಗಡೆ ಒಂದು ಪ್ರೋಗ್ರಾಮ್ಗಳು ಮಾಡ್ಬೇಕು ಅಂತ. ಮಾಡೋದೇನ್ ದೊಡ್ಡದಲ್ಲ, ಮನಸ್ಸಿದೆ. ಆದ್ರೆ ಖರ್ಚು ವೆಚ್ಚಿನ ಬಗ್ಗೆ ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಪ್ರತಿ ಸಾರಿ ನಾವು ಮಾವತಾರ್ ಫೌಂಡೇಶನ್ ಮಾಡ್ತಾರೆ, ಫ್ರೀ ಆಗಿ ಮಾಡ್ತಾರೆ ಅಂತಲ್ಲ, ಅವರು ಅನೇಕ ಕಾರ್ಯಕ್ರಮಗಳನ್ನ ಫ್ರೀ ಆಗಿ ಮಾಡ್ತಾ ಇದ್ದಾರೆ. ಆದ್ರೂ ನಾವು ಇಂಥ ವ್ಯವಸ್ಥೆನ ಮಾಡಿದಾಗ ಎಲ್ಲರೂ ನಾವು ಶೇರ್ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ನಾವು ನಿಮ್ಮ ಇಷ್ಟದಂತೆ ಎಲ್ಲಿ ಬೇಕಂದ್ರೂ ನಾವು ಪ್ರೋಗ್ರಾಮ್ ಮಾಡ್ಬೋದು. ಇದ್ರ ಬಗ್ಗೆ ಯೋಚನೆ ಮಾಡಿ ಹೇಳಿದ್ರೆ ಮುಂದೆ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ಕೋಬಹುದು. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಮೇಡಮ್. ಅಂತರ್ಜಾತೀಯ ಯೋಗ ದಿನೋತ್ಸವ ಇದೆಲ್ಲ, ಅವತ್ತು ಮೀಟ್ ಮಾಡ್ಬೋದು. ನಿಮ್ಮ ಐ ಥಿಂಕ್ ನೀವಿರೋದು ಯಲಹಂಕದಲ್ಲಮ್ಮ? ಯಾರ್ ಸರ್? ನೀವಿರೋದು ಯಲಹಂಕ ಪ್ರದೇಶನ ಎಲ್ಲಿರೋದು? ಚಿಕ್ಕಬಳ್ಳಾಪುರ. ನಾನಾ ಸರ್? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ. ಓಕೆ ಓಕೆ ಓಕೆ. ಚಿಕ್ಕಬಳ್ಳಾಪುರ ಪಕ್ಕನೇ ಸರ್ ಅದು. ಯಲಹಂಕ ದೂರ ಏನಿಲ್ಲ, ಬೆಂಗಳೂರಿನ ಹತ್ರ ಫಾಸ್ಟ್ ಆಗಿ ಬಂದ್ಬಿಡ್ಬೋದು. ಸೊ ರೇವಾ ಯೂನಿವರ್ಸಿಟಿಯಲ್ಲಿ ಬನ್ನಿ. ಅವತ್ತು ಪೂರ್ತಿ ಯೋಗ ಡೇ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅಲ್ಲೇ ಇರ್ತೀವಿ. ಎಲ್ಲರೂ ಎಲ್ಲ ಮೇಡಮ್ ಎಲ್ಲರೂ ಬರ್ತಾರೆ. ಓಕೆ, ಪ್ರಯತ್ನ ಪಡ್ತೀನಿ ಸರ್, ಬರ್ತೀನಿ. ಬ್ಯಾಂಗ್ಳೂರಲ್ಲಿರೋರು ಸುತ್ತಮುತ್ತಿರೋರು ಯಾರು ಮಿಸ್ ಮಾಡ್ಕೋಬಾರ್ದು. ಅದ್ಭುತ ಪ್ರೋಗ್ರಾಮ್ ಅದು. ಅದು ಬರುತ್ತಲ್ಲ ಸರ್, ಮೆಸೇಜ್ ಬರುತ್ತಲ್ಲ, ನೋಡ್ಕೊಂಡು ಬರ್ತೀನಿ. ಬರುತ್ತೆ. ಎಸ್. ವಿಜಯಲಕ್ಷ್ಮಿ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಾಗರತ್ನಮ್ಮ ಮೇಡಮ್ ಕೊಟ್ಟಂತ ಮಾಹಿತಿ ಅದ್ಭುತವಾಗಿತ್ತು ಮೇಡಮ್. ನೀವು ಮೊದ್ಲು ಅರೇಂಜ್ ಮಾಡಿದಂತ ಪ್ರೋಗ್ರಾಮ್ಗೆ ಗುರುಗಳು ಹೇಳ್ದಾಗೆಲ್ಲ ಪ್ರಯತ್ನ ಪಡ್ತೀನಿ, ನನಗ್ ಬರಕ್ ಆಸೆ ಇದೆ, ನನಗ್ ಜೊತೆ ಬೇಕು ಅಂತಿದ್ರಿ. ಬಟ್ ಇವತ್ ನೀವೇನೆ ಕಾರ್ಯಕ್ರಮ ಒಂದು ಅರೇಂಜ್ ಮಾಡ್ರಿ ಅನ್ನೋ ಮಟ್ಟಕ್ಕೆ ನೀವು ತಯಾರಾಗಿದ್ದೀರಿ ಅಂದ್ರೆ ಇದು ಆಧ್ಯಾತ್ಮ ಮಾರ್ಗದಲ್ಲಿ ನಿಮ್ಮ ಬದಲಾವಣೆ ಮೇಡಮ್. ನೋಡಿ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಅತ್ಯುತ್ತಮವಾಗಿ ವಿಷಯವನ್ನ ಮಂಡನೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು ಅಶ್ವಿನಿ ಮ್ಯಾಮ್. ನಮಸ್ತೆ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ಗೆ ತುಂಬಾ ಧನ್ಯವಾದಗಳು. ಇದಕ್ಕೆಲ್ಲ ಸ್ಫೂರ್ತಿ ಅಂತ ಅನ್ಕೋತೀನಿ. ನಾನು ಪುಸ್ತಕಗಳ ಮನನ ಮಾಡೋದು ತುಂಬಾ ಪಠಣ ಮಾಡೋದು ಇಷ್ಟ, ಮನನ ಮಾಡ್ಕೊಳ್ತಾನೆ ಇರ್ತೀನಿ. ಅದರಿಂದ ಮೊದ್ಲು ನಾನು ಭಜನೆಯಲ್ಲಿ ಇದ್ದಾಗ್ಲೂ ಯಾವಾಗಾದ್ರೂ ಈ ತರ ಯಾತ್ರಾ ಸ್ಥಳಗಳಿಗೆಲ್ಲ ಹೋಗ್ತಿದ್ವಿ ಒಟ್ಟೊಟ್ಟಿಗೆ. ಅಂದ್ರೆ ಎಲ್ಲದಕ್ಕೂ ಗುರುಗಳನ್ನೇ ಆಗ್ಲಿ ಒಂದು ಫ್ರೀ ಇದನ್ನೇ ಕೇಳ್ಬಾರ್ದು. ನಾವು ನಮ್ಮ ಕೈಲಾದಷ್ಟು ಹಾಕೊಂಡು ಏನೋ ಒಂದ್ ಸಣ್ಣ ಪುಟ್ಟ 50% ಅಥವಾ 75% ನಾವು ಹಾಕೊಂಡು ನಮ್ಮ ಕೈಯಿಂದ ಖರ್ಚನ್ನ ನಾವು ನಿಭಾಯಿಸ್ಕೊಂಡು, ಜೊತೆಗೆ ಜನರ ಸಾಂಗತ್ಯ ಸಿಗುತ್ತಲ್ಲ, ಒಳ್ಳೆ ನಮ್ಮ ಸಜ್ಜನರ ಸಾಂಗತ್ಯ ಒಂದು ಮೋಕ್ಷಕ್ಕೆ ದಾರಿ ಅಂತ ಅನ್ಕೊಂಡು ನಾವು ನಮ್ಮ ಖರ್ಚಿನಲ್ಲಿ ಕೂಡ ಹೋಗ್ಬೇಕಾಗತ್ತೆ. ಲಕ್ಷ್ಮೀಕಾಂತಮ್ಮ ಹೇಳ್ದಂಗೆ ಎಲ್ಲಾ ಭಾರ ಕೂಡ ಒಬ್ಬರ ಮೇಲೆ ಹಾಕ್ಬಾರ್ದು. ಯಾವಾಗ ಹಂಚ್ಕೊಂಡಾಗೆ ಒಬ್ರಿಗೆ ಭಾರ ಕಡಿಮೆ, ಅದನ್ನ ನಾವು ಅನ್ಕೋಬೇಕು. ಎಲ್ಲಾ ಭಾರ ಕೂಡ ಒಬ್ರು ಭಾರ ತುಂಬಾ ಓದ್ತಿದಾರೆ ಅಂದ್ರೆ ಸ್ವಲ್ಪ ಟೈಮ್ ಮುಗಿಸ್ಕೊಳ್ಳೋದು, ಒಂದ್ ಸ್ವಲ್ಪ ನಾವು ಬರ್ತೀವಿ ಅಂತ ಅವ್ರಿಗೆ ಒಂದು ಭರವಸೆ ಕೊಟ್ಟಾಗ ಅವರು ಒಂದು ಈ ತರ ಕಾರ್ಯಗಳನ್ನ ಮಾಡಕ್ಕೆ ಅವಕಾಶ ಆಗುತ್ತೆ ಅಂತ ಅನ್ಕೋತೀನಿ. ಧನ್ಯವಾದಗಳು. ಎಲ್ಲರೂ ಆ ನಿಟ್ಟಿನಲ್ಲೇ ಯೋಚನೆ ಮಾಡಿದ್ರೆ ಅದ್ಭುತವಾದ ಕಾರ್ಯಕ್ರಮಗಳು ಬರ್ತಾವ ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಝೂಮ್ ಅಲ್ಲೇ ನೋಡೋದು, ಝೂಮ್ ಅಲ್ಲೇ ಇರೋದ್ರ ಬದಲು ನಾವು ಪರಸ್ಪರ ಒಬ್ರಿಗೊಬ್ರು ಒಂಥರ ಮುಖದರ್ಶನ ಮಾಡಿದ್ರೆ ಒಂಥರ ನಾವು ಒಬ್ರಿಗೊಬ್ರಿಗೆ ಆತ್ಮಗಳ ಒಂದು ಸಂದರ್ಶನ ಆದಂಗ ಆಗುತ್ತೇನೋ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಮಧುರಾ ಮೇಡಮ್ ಬಂದಿದ್ದಾರೆ. ಎಸ್ ಮೇಡಮ್. ವೆಲ್ಕಮ್ ಟು ಮಾವತಾರ್ ಫೌಂಡೇಶನ್. ಅಯ್ಯೋ, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಾನ್ ಬರ್ತಾನೆ ಇರ್ತೀನಿ ಸರ್, ನಾ ಮಾವತಾರ್ ಬಿಟ್ಟು ಹೋಗಿಲ್ಲ. ಇಲ್ಲ ಅಂದ್ರೆ ನೀವು ಈ ಮಧ್ಯದಲ್ಲಿ ನಿಮ್ಮ ವಾಯ್ಸ್ ಇಲ್ವಲ್ಲ, ಮಾತಾಡ್ತಾ ಇಲ್ಲ. ಅಲ್ಲ ಸರ್, ಎಲ್ರಿಗೂ ಅವಕಾಶ ಸಿಗ್ಲಿ ಅಂತ ನಾನ್ ಬಂದ್ಬಿಟ್ರೆ ಅವಕಾಶಗಳು ಕಡಿಮೆ ಆಗ್ಬಿಡುತ್ತೆ ಎಲ್ರಿಗೂ ಅಂತ. ಏನೂ ಇಲ್ಲ, 1 ನಿಮಿಷ ಮಾತಾಡಿ ಪ್ರತಿ ದಿವಸ. ಇವ್ರು ಹೇಳ್ತಾರೆ ನೋಡಿ, ಇವ್ರು ಬಂದ್ರೆ ಅವಕಾಶ ಕಮ್ಮಿ ಆಗುತ್ತಂತೆ. ಏನ್ ಮೇಡಮ್ ಈ ತರ? ನೀವ್ ಬಂದ್ರೆ ಇಲ್ಲ ಅಂದ್ರೆ ಬರ್ಲಿಲ್ಲ, ಅಪರೂಪಕ್ ಬಂದ್ರೆ ಅಂದ್ರೆ ವೆಲ್ಕಮ್ ಟು ಮಹಾವತಾರ್ ಅಂತ ಇರ್ತೀವಿ. ಇವತ್ತಿನ ನಮಸ್ತೆ ಅಶ್ವಿನಿ ಮೇಡಮ್. ಗುರುಜಿ ನಮಸ್ಕಾರ. ಇವತ್ತಿನ
ಸಮಗ್ರ ಜೀವನ ರೇವತಿ ಮೇಡಮ್ ಅವ್ರು ಹೇಳಿದ್ದು, ಮತ್ತೆ ನಾಗರತ್ನಮ್ಮ ಮೇಡಮ್ ಹೇಳಿ ತುಂಬಾ ಚೆನ್ನಾಗಿತ್ತು. ನಾಗರತ್ನಮ್ಮ ಮೇಡಮ್ ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ತುಂಬಾ ಫಾಸ್ಟ್ ಆಗಿ ಹೇಳ್ತಿದ್ರಿ ಅಂತ. ಇವತ್ತಂತೂ ತುಂಬಾ ನೀಟಾಗಿ ಪ್ರೆಸೆಂಟೇಶನ್ ಮಾಡಿದೀರಾ, ತುಂಬಾ ಚೆನ್ನಾಗಿದೆ. ನಿಮ್ಮ ಬೆಳವಣಿಗೆ ಎಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಮ್ಗೆ ನಾವು ನಿಮ್ ನೋಡಿ ಕಲಿಬೇಕು ಇವಾಗ, ಹಂಗಾಗಿದೆ. ಮೇಡಮ್ Thank you ಆತರ madam. ಏನಿಲ್ಲ. ನೀವು ಇದಕ್ಕೆಲ್ಲ ಆಡ್ಸೋದ ಕೊಟ್ಟಿದ್ದು ನೀವೇನೆ ಮೇಡಮ್. ಅವಕಾಶ ಇರೋದ್ರಿಂದ ಎಲ್ಲ ಕಲ್ತ್ಕೊಂಡಿದೀನಿ. ನಮಸ್ತೆ ನಮಸ್ತೆ, ಧನ್ಯವಾದಗಳು ಮೇಡಮ್. ಅಷ್ಟೊಂದು ಥ್ಯಾಂಕ್ ಯು ಹೊಗಳಿಕೆ ಮೇಡಮ್, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಅಷ್ಟೊಂದು ಹೊಗಳಿಕೆ ಪ್ರೆಸೆಂಟೇಶನ್ ಮಾಡಿದೀರಾ. ಹೀಗೆ ಕೊಡ್ತಾ ಇದೆ encourage ಮಾಡಿ. ಒಂದೊಂದೇ. ಓಕೆ ಮೇಡಮ್, ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಗುರುಗಳೇ ಥ್ಯಾಂಕ್ ಯು. ರೈಟ್, ಓಕೆ, ಥ್ಯಾಂಕ್ ಯು.